ಓಂ ಸರ್ವೇ ಜನೋ ಸುಖಿನೋ ಭವಂತು. ಓಂ ಶ್ರೀ ಗುರುಭ್ಯೋ ನಮಃ. ಹಾಯ್ ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶು ಆರ್. ಸ್ನೇಹಿತರೆ, ನಾನು ಮೊದಲೇ ಹೇಳಿದ ಹಾಗೆ ಸರ್ವೇ ಜನೋ ಸುಖಿನೋ ಭವಂತಂತ ಪ್ರತಿಯೊಬ್ಬ ವ್ಯಕ್ತಿ ಮನಸ್ಸಿನಲ್ಲೂ ಬಂದರೂ ಕೂಡ ಆ ಬದುಕು, ನಮ್ಮ ಇಂಡಿಯಾ, ನಮ್ಮ ದೇಶ ತುಂಬ ಚೆನ್ನಾಗಾಗತ್ತೆ. ಇವತ್ತಿನ ಟಾಪಿಕ್ ಇದಕ್ಕೆ ಏನಕ್ಕೆ ಅನ್ವಯಿಸುತ್ತೆ ಅಂದರೆ, ನಮ್ಮ ಸಮೀರ್ ಬ್ರದರ್, ನಿಮಗೆ ಸೌಜನ್ಯ ಪ್ರಕರಣ ಗೊತ್ತೇ ಇದೆ. ಐ ಮೀನ್ ಮರ್ಡರ್ ಕೇಸ್, ರೇಪ್ ಮರ್ಡರ್ ಕೇಸ್ ನಿಮಗೆ ಗೊತ್ತಿದೆ. ಇಷ್ಟು ವರ್ಷ ಬೇಕಿತ್ತ ಆ ಕೇಸ್ನ ಒಂದು ಹೆಣ್ಣು ಮಗುಗೆ ನ್ಯಾಯ ಕೊಡಿಸೋದಕ್ಕೆ ಇಷ್ಟು ವರ್ಷ ಬೇಕಿತ್ತ ಸ್ನೇಹಿತರೆ? ನಮ್ಮ ಸಮೀರ್ ಬ್ರದರ್, ಮುಸ್ಲಿಂನ ಹುಡುಗ, ನಮ್ಮ ಯೂಟ್ಯೂಬ್ ಸಮೀರ್ ಬ್ರದರ್ ಈ ಒಂದು ಹೆಣ್ಮಗುಗೆ ನ್ಯಾಯ ಕೊಡಿಸೋದಕ್ಕೋಸ್ಕರ ಇದ್ರ ಬಗ್ಗೆ ಧ್ವನಿ ಎತ್ತಿದ್ದಾರೆ. ಇದ್ರ ಬಗ್ಗೆ ಒಂದು ವಿಡಿಯೋನ ತುಂಬಾನೇ ವಿಡಿಯೋ ಮಾಡಿ ತುಂಬ ವೈರಲ್ ಆಗಿದೆ. ಐ ಮೀನ್ ಇಷ್ಟು ಇಂಡಸ್ಟ್ರಿನಲ್ಲಿ, ನಮ್ಮ ಯೂಟ್ಯೂಬ್ ಇಂಡಸ್ಟ್ರಿನಲ್ಲಿ ಇಷ್ಟು ದೊಡ್ಡ ಮಟ್ಟಕ್ಕೆ 2.5 ಲಕ್ಷಕ್ಕಿಂತ ಹೆಚ್ಚಿನದಾಗಿ ಆ ವಿಡಿಯೋದಲ್ಲಿ ಸಬ್ಸ್ಕ್ರೈಬ್ ಆಗಿದೆ. ಮತ್ತೆ 10 ಮಿಲಿಯನ್ 1 ಕ್ರೋರ್ಗಿಂತ ಹೆಚ್ಚು ಖಂಡಿತವಾಗಿ ಕೂಡ ಈ ವಿಡಿಯೋ ರೀಚ್ ಆಗುತ್ತೆ. ಸೊ ಈ ವಿಡಿಯೋನ ನನಗೆ ಸೌಜನ್ಯ ಬಗ್ಗೆ, ಇದು ಪ್ರಕರಣದ ಬಗ್ಗೆ ಮಾತಾಡಿ ಅಂತ ಕೆಲವೊಂದಷ್ಟು ಜನ, ತುಂಬ ಜನ ನನಗೆ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ರು. ಅವ್ರ ಬಗ್ಗೆ ಮಾತಾಡೋದಕ್ಕಿಂತ ಹೆಚ್ಚಾಗಿ ಅವರಿಗೆ ನಮ್ಮ ಸಮೀರ್ ಬ್ರದರ್ ಪರ ನಿಲ್ಲಬೇಕು, ಮತ್ತು ಆ ಒಂದು ಹೆಣ್ಣು ಮಗುಗೆ ನ್ಯಾಯ ದೊರಕಬೇಕು. ಅದಕ್ಕೆ ನಾವೆಲ್ಲರೂ ಕೂಡ ಒಗ್ಗೂಡಬೇಕಾಗುತ್ತೆ. ನಮ್ಮ ಯೂಟ್ಯೂಬ್ ಇಂಡಸ್ಟ್ರಿನಲ್ಲೇ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಬೇಕಾಗುತ್ತೆ ಸ್ನೇಹಿತರೆ. ದಯವಿಟ್ಟು ಎಲ್ಲರೂ ಕೂಡ ಸಪೋರ್ಟ್ ಮಾಡಿ. ನಮ್ಮ ಸಮೀರ್ ಬ್ರದರ್ ನಮ್ಮ ಒಂದು ಹುಡುಗಿಗೆ, ಹಿಂದೂ ಹುಡುಗಿಗೆ ಮುಸ್ಲಿಂ ಹುಡುಗ ಆಗಿ ಒಂದು ನ್ಯಾಯ ಕೊಡಿಸೋದಕ್ಕೆ ಧ್ವನಿ ಎತ್ತಿದ್ದಾರೆ ಅಂತ ಅಂದರೆ ನಮ್ಗೆ ನಿಜವಾಗ್ಲೂ ಎಷ್ಟು ಅಸಹ್ಯ ಆಗುತ್ತೆ ಗೊತ್ತಾ ನಮ್ಮ ದೇಶಕ್ಕೆ ಈ ಮಾತು. ನನಗೆ ಒಂದು ವಿಚಾರ ಬಂತು, ಸಮೀರ್ ಬ್ರದರ್ ಇದನ್ನ ಅವ್ರಿಗೆ ಬೆದರಿಕೆ ಬಂದಿದೆ. ಯಾವುದು ವಿಡಿಯೋ ಓಡುತ್ತೋ, ಏನು ಮಾಡ್ತಾರೋ ಬಿಡ್ತಾರೋ ಜನ ಗೊತ್ತಿಲ್ಲ. ಹೆದರಿಕೆ ಹಾಕೋದು, ಧಮಕಿ ಹಾಕೋದು, ಮತ್ತೆ ಅವ್ರಿಗೆ ಮರ್ಡ್ರ್ ಮಾಡ್ತೀನಿ ಅಂತ ಹೆದರಿಸೋದ್ರಲ್ಲಿ ಮಾತ್ರ ಮುಂದಿರ್ತಾರೆ ನಮ್ಮ ಜನ. ಸ್ನೇಹಿತರೆ, ತುಂಬ ಜನ ಈ ವಿಡಿಯೋ ಒಂದಷ್ಟು ವೈರಲ್ ಆಗಿ ಜಾಸ್ತಿ ಜನಕ್ಕೆ ರೀಚ್ ಆದಾಗ ನಮ್ಮ ಸಮೀರ್ ಬ್ರದರ್ಗೆ ಕರೆ ಬರುತ್ತೆ. ಮತ್ತು ಎಂಥ ಸ್ವಾಮಿ ನೀವಿದ್ದೀರಾ, ಮನೆ ಅಡ್ರೆಸ್ ಸಮೇತ ಕೊಡ್ತಿದ್ದೀರಲ್ಲ ಸ್ವಾಮಿ, ಪರ ನಿಲ್ಲಬೇಕು ಅಂಥದ್ರಲ್ಲಿ ಅನ್ಯಾಯದ ಪರ ನಿಲ್ತಿದ್ದೀರಲ್ಲ, ನೀವು ಎಷ್ಟು ಕ್ರೂರ ಕೃತ್ಯ ಮಾಡ್ತಾ ಇದ್ದೀರಾ ಅಲ್ವಾ? ಆ ಒಂದು ಹೆಣ್ಮಗುಗೆ, ಆ ಒಂದು ಹೆಣ್ಮಗು ಆತ್ಮಕ್ಕೆ ಶಾಂತಿ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಇದರಿಂದೆಲ್ಲ ಮಾಡೋದ್ರಿಂದ ಧಮಕಿ ಹಾಕೋದನ್ನಂತೂ ನೀವು ಬಿಡಲ್ಲ. ಸೊ ಇದನ್ನೆಲ್ಲ ಹೆಚ್ಚಿನದಾಗಿ ಸ್ಪ್ರೆಡ್ ಆದಾಗ ಏನು ಮಾಡ್ತಾರೆ, ವಿಡಿಯೋ ಡಿಲೀಟ್ ಮಾಡಿದ್ದಾರೆ ಬ್ರದರ್ ಅಂತ ಇನ್ಫಾರ್ಮೇಷನ್ ಬರುತ್ತೆ. ಖಂಡಿತ ಇದ್ರ ಬಗ್ಗೆ ನಾನು ಒಂದು ಕ್ಲಿಯರಾಗಿ ಹೇಳ್ಬಿಡ್ತೀನಿ ಕೇಳಿ. ಬ್ರದರ್ ಅದನ್ನು ವಿಡಿಯೋ ಡಿಲೀಟ್ ಮಾಡಿರಲಿಲ್ಲ. ಸೊ ಯೂಟ್ಯೂಬಲ್ಲಿ ಪ್ರೈವೇಟ್ ಮತ್ತು ಪಬ್ಲಿಕ್ ಮತ್ತು ಅನ್ಲಿಸ್ಟೆಡ್ ಅಂತ ಇರುತ್ತೆ. ಪಬ್ಲಿಕ್ ಆದರೆ ನೀವೆಲ್ಲ ನೋಡ್ಬೋದು, ಮತ್ತು ಪ್ರೈವೇಟ್ ಅನ್ಲಿಸ್ಟ್ ಆದರೆ ವಿಡಿಯೋನ ನೋಡ್ಲಿಕ್ಕಾಗಲ್ಲ. ಸದ್ಯದ ಮಟ್ಟಿಗೆ ಬ್ರದರ್ ಪ್ರೈವೇಟಲ್ಲಿ ಇಟ್ಟಿರ್ತಾರೆ. ಸೊ ಹಾಗೋ ಹೀಗೋ ಏನಾದರೂ ಒಂದು ಆಗಲಿ ಅಂತ ಹೇಳಿಬಿಟ್ಟು ಅದನ್ನು ಧೈರ್ಯ ಮಾಡಿ ಆ ವಿಡಿಯೋನ ಮತ್ತೆ ಪಬ್ಲಿಸಿಟಿ ಮಾಡ್ತಾರೆ. ಅದನ್ನು ಡಿಲೀಟ್ ಮಾಡಿದರೆ ಮತ್ತೆ ಪ್ರೊಸೆಸಿಂಗ್ ವ್ಯೂಸ್ ಬರಬೇಕು, ಮತ್ತು ನೀವಾಗಿ ಅಪ್ಲೋಡ್ ಮಾಡಬೇಕು ವಿಡಿಯೋನ. ಓಕೆನಾ? ಅದನ್ನು ಅವರು ಪ್ರೈವೇಟ್ ಮಾಡಿದರು, ಡಿಲೀಟ್ ಮಾಡಿರಲಿಲ್ಲ. ಯಾಕೆ ಪ್ರೈವೇಟ್ ಮಾಡಿದರು? ಅವ್ರಿಗೆ ಧಮಕಿ ಮತ್ತು ಜೀವ ಬೆದರಿಕೆ ಬಂದಿರೋದ್ರಿಂದ ಅದನ್ನು ಸದ್ಯದ ಪರಿಸ್ಥಿತಿಗೆ ತಕ್ಕಂತೆ ಅದನ್ನು ಪ್ರೈವೇಟಲ್ಲಿ ಇಟ್ಟಿದ್ರು. ನಂತರ ಮುಂದೆ ಧೈರ್ಯ ಮಾಡಿ ಒಂದು ಆ ವಿಡಿಯೋನ ಪಬ್ಲಿಕ್ ಮಾಡ್ತಾರೆ. ಸೊ ಇಲ್ಲಿ ನಾವು ಒಂದನ್ನು ಅರ್ಥ ಮಾಡ್ಕೋಬೇಕು, ಹಿಂದೂ ಮುಸ್ಲಿಂ ಅನ್ನೋದಕ್ಕಿಂತ ಹೆಚ್ಚಾಗಿ ಕೆಲವೊಂದು ವಿಡಿಯೋಸ್ ಮಾಡಿದ್ದಾರೆ ಅವರು. ನಿಜವಾಗ್ಲೂ ಕೂಡ ಸಮೀರ್ MD ಅನ್ನೋದು ಇನ್ನೊಂದು ಚಾನಲ್ ಇದೆ, ಆ ಚಾನಲ್ಗೆ ಹೋಗಿ ನೋಡಿ. ನಿಜವಾದ ಅವರ ವ್ಯಕ್ತಿತ್ವ ಅಲ್ಲಿ ಗೊತ್ತಾಗುತ್ತೆ. ಈ ಮಹಾಭಾರತ ಆಗಿರ್ಬೋದು, ಕೆಲವೊಂದು ಮರ್ಡರ್ ಕೇಸ್ ಆಗಿರ್ಬೋದು, ತಿಳಿದಿರ್ತಕ್ಕಂಥ ವಿಚಾರಗಳನ್ನೆಲ್ಲ ನಾನು ನಿಜವಾಗ್ಲೂ ಕೂಡ ತಿಳ್ಕೊಂಡೆ. ಆವಾಗ ಗೊತ್ತಾಗುತ್ತೆ ಆ ವ್ಯಕ್ತಿ ಗುಣ ಏನು ಅಂತದ್ದು. ಸೊ ಇಲ್ಲಿ ಕೆಲವೊಂದಷ್ಟು ಅವರು ಒಂದು ಮುತ್ಯಗಳು ಅಂತ ಒಂದು ವಿಡಿಯೋ ಮಾಡಿದ್ದಾರೆ. ಅದರಲ್ಲಿ ಮುಸ್ಲಿಮ್ಸರ ಮುತ್ಯ ಮತ್ತು ಹಿಂದೂಗಳ ಮುತ್ಯ ಮತ್ತು ಕ್ರಿಶ್ಚಿಯನ್ಸರ ಮುತ್ಯ ಅಂತ ಮಾಡಿಲ್ಲ ಅವರು. ಕೆಲವೊಂದು ಮುಸ್ಲಿಮ್ಸ್ಗಳು ನಮಗೆ ದೇವ್ರು ಬರುತ್ತೆ ಅಂತ, ಒಂದು ಪವಾಡ ನಡೆಯುತ್ತೆ ಅಂತ ಕೂಡ ಮಾಡಿದ್ದಾರೆ. ಅವ್ರ ಪರವು ಕೂಡ ಅವ್ರು ಮಾತಾಡಿದ್ದಾರೆ. ಹಿಂದೂಗಳ ಬಗ್ಗೆ ವಿರೋಧವಾಗಿ ಮಾಡಬೇಕು ಅಂತ ಹೇಳೋರು ಯಾಕೆ ಮುಸ್ಲಿಂ ಬಗ್ಗೆನೂ ಮಾತಾಡ್ತಾರೆ ಅಲ್ವಾ? ಇಲ್ಲಿ ಒಂದು ತಪ್ಪಾಗಿ ತಿಳ್ಕೊಂಡಿದ್ದಾರೆ ಕೆಲವೊಂದು ನಮ್ಮ ಜನಗಳು. ಅವರು ವಿಡಿಯೋದಲ್ಲಿ ಹೇಳಿದ್ದಾರೆ ಸ್ನೇಹಿತರೆ, ಒಂದು ಕಥೆನ ನಿಜವಾಗ್ಲೂ ಅವರು ಒಂದು ಫಿಲಮ್ ಎಷ್ಟು ಕ್ಲಿಯರ್ ಕಟ್ಟಾಗಿ ಇಂಚಿಂಚು ನಿಜವಾಗ್ಲೂ ಹೇಳ್ತಾರೆ ಅಂತಂದರೆ,
ಒಬ್ಬ ಸಿನಿಮಾ ಡೈರೆಕ್ಟರ್ ಯಾವ ರೀತಿ ಪ್ರೊಸೆಸ್ ಆಗಿ ಯಾವ ರೀತಿ ಕ್ಲಿಯರ್ ಕಟ್ ಆಗಿ ಆ ಒಂದು ಪ್ರೊಸೆಸ್ನ ಟಾಪಿಕ್ ತಗೊಂಡು ಬರ್ತಾರೆ, ಅಷ್ಟು ಇಂಚಾಗಿ ವಿಷಯನ ಕಲೆಕ್ಟ್ ಮಾಡಿಕೊಂಡು ನಿಜವಾಗ್ಲೂ ಒಂದು ಒಳ್ಳೆ ರೀತಿ ಪ್ರೆಸೆಂಟೇಷನ್ ಮಾಡ್ತಾರೆ ಅವರು. ಅದನ್ನು ಎಂಡ್ವರೆಗೂ ಕೂಡ ಯಾವುದೇ ರೀತಿ ಮಿಸ್ಟೇಕ್ ಇಲ್ದಂಗೆ ಪ್ರೆಸೆಂಟೇಷನ್ ಮಾಡ್ತಾರೆ. ಸೊ ಇಲ್ಲಿ ನಾವು ಒಂದನ್ನು ಏನು ಅರ್ಥ ಮಾಡ್ಕೋಬೇಕಂತ ಅಂದರೆ, ಅವರು ಹಿಂದೂ ಮುಸ್ಲಿಂ ಅಂತ ಅಲ್ಲ, ಒಂದು ಹುಡುಗಿಯ ನ್ಯಾಯದ ಪರವಾಗಿ ಧ್ವನಿ ಎತ್ತಿದ್ದಾರೆ. ಅವ್ರು ಯಾಕೆ ಧ್ವನಿ ಎತ್ತಿದ್ದಾರೆ ಅಂತ ಅಂದರೆ ಸ್ನೇಹಿತರೆ, ಇಲ್ಲಿ ಕೆಲವೊಂದು ವ್ಯಕ್ತಿಗಳು ಅದ್ರ ಬಗ್ಗೆ ಅರ್ಥ ಮಾಡ್ಕೊಳ್ದೇನೆ ನಮ್ಮ ಹಿಂದೂ ದೇವಾಲಯಗಳ ಬಗ್ಗೆ ಮಾತಾಡ್ತಿದ್ದೀರಾ ಅಂತ ಬಾಯಿಗೆ ಬಂದ ಹಾಗೆ ಮಾತಾಡ್ತಿದ್ದಾರೆ. ಒಂದನ್ನು ಅರ್ಥ ಮಾಡ್ಕೊಳ್ಳಿ, ಒಂದು ಸ್ಟೋರಿ ರೂಪದಲ್ಲಿ ಅವರು ಅಲ್ಲಿ ಹೆಸರನ್ನ ಮೆನ್ಷನ್ ಮಾಡಲಿಕ್ಕಾಗಲ್ಲ. ಹೆಸರನ್ನ ಮೆನ್ಷನ್ ಮಾಡಿದ್ರೆ ಅವ್ರ ಚಾನಲ್ ಡಿಲೀಟ್ ಆಗುತ್ತೆ, ಮತ್ತೊಂದು ಏನೋ ಒಂದು ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಅವ್ರು ಏನು ಮಾಡಿದ್ದಾರೆ ಅಂತ ಅಂದರೆ, ಒಂದು ಕಥೆ ರೂಪದಲ್ಲಿ ಹೇಳಿದ್ದಾರೆ. ಅದನ್ನು ಒಂದು ಕಥೆ ರೂಪದಲ್ಲಿ ಒಂದು ಗೌಡ್ರು ಮನೆತನ ಇರುತ್ತೆ. ಅದು ತುಂಬ ದುಡ್ಡಿನ ಸುರಿಮಳೆ, ತುಂಬ ಇನ್ಸ್ಟಿಟ್ಯೂಷನ್ಸ್ಗಳು, ಎಜುಕೇಷನ್ಸು, ಶಾಲೆಗಳು ಮತ್ತು ದೇವಸ್ಥಾನಗಳು, ಈ ಥರ ತುಂಬ ದುಡ್ಡಿನಿಂದ ಆ ಗೌಡ್ರ ಮನೆತನದವರು ಇಂತಹ ಅನಾಚಾರವಾದಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಆ ಒಂದು ಇಂಟೆನ್ಷನ್ ಏನು, ಹೋಗಿ ಕಥೆಯೆಲ್ಲ ಸುತ್ತಿ ಆ ದೇವಸ್ಥಾನದ ಮುಂದೆ ನಿಂತಿದ್ದಾರೆ. ಸೊ ಕ್ಲಿಯರ್ ಕಟ್ಟಾಗಿ ನಮ್ಮ ಆಡಿಯನ್ಸ್, ನಮ್ಮ ಜನಕ್ಕೆ ಆ ವ್ಯಕ್ತಿ ಯಾರು, ಗೌಡ್ರು ಯಾರು ಅನ್ನೋದನ್ನು ಕ್ಲಿಯರ್ ಆಗಿ ಮೆನ್ಷನ್ ಮಾಡೋ ಉದ್ದೇಶದಿಂದ ಮಾತ್ರ ಅವರು ಅಲ್ಲಿ ಗೌಡ್ರು ಆ ದೇವಸ್ಥಾನ ಅದನ್ನು ಹೇಳೋದಕ್ಕೋಸ್ಕರ ದೇವಸ್ಥಾನ ಅನ್ನೋದನ್ನು ಒಂದು ಉಪಯೋಗಿಸಿದ್ದಾರೆ ಅಷ್ಟೇ. ದೇವಸ್ಥಾನದ ಬಗ್ಗೆ ಯಾವುದೇ ರೀತಿ ಕೆಟ್ಟದಾಗಿ ಮಾತಾಡಿಲ್ಲ ಅವರು. ಸೊ ಆ ವ್ಯಕ್ತಿ ಯಾರು ಅನ್ನೋದನ್ನ ಹೆಸರನ್ನ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವರು ವಿಡಿಯೋ ಪೂರ್ತಿ ಒಂದು ಕಥೆನ ಹೇಳಿ ಮತ್ತೆ ಅಲ್ಲಿ ಒಂದು ಧರ್ಮಸ್ಥಳ ಅನ್ನೋದು ಇರುತ್ತೆ, ಅಲ್ಲಿ ಒಂದು ಗೌಡ್ರ ಮನೆತನ ಅನ್ನೋದು ಇರುತ್ತೆ. ಆ ಮನೆತನದಲ್ಲಿ ಒಂದಷ್ಟು ಕಾರ್ಯಗಳು ನಡೆದು ಹೋಗುತ್ತೆ ಈ ವ್ಯಕ್ತಿಯಿಂದ ಅಂತ ಕ್ಲಿಯರ್ ಕಟ್ಟಾಗಿ ಹೇಳೋದಕ್ಕೋಸ್ಕರ ಆ ವ್ಯಕ್ತಿ ಒಂದು ದೇವಸ್ಥಾನವನ್ನು ಇದಾಗಿ ಬಳಸ್ಕೊಂಡಿದ್ದಾರೆ ಅಷ್ಟೇ. ಅಲ್ಲಿ 95% ಭಾಗ ಯಾವುದೇ ರೀತಿನಲ್ಲಿ ನಮ್ಮ ಸಮೀರ್ ಬ್ರದರ್ ಯಾವುದೇ ಕಾರಣಕ್ಕೂ ಕೂಡ ದೇವಸ್ಥಾನದ ಬಗ್ಗೆ ಅವಹೇಳನ ಮಾಡಿಲ್ಲ. ಓಕೆನಾ? ಇಲ್ಲಿ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ನಾವಿಲ್ಲಿ ಒಂದನ್ನು ಏನು ಅರ್ಥ ಮಾಡ್ಕೋಬೇಕಂದ್ರೆ, ಇಷ್ಟು ವರ್ಷ ಬೇಕಿತ್ತಾ ಇಂಥದ್ದನ್ನೆಲ್ಲ ಅನುಭವಿಸಿ ನಮ್ಮ ಒಂದು ಹೆಣ್ಮಕ್ಳು, ನಮ್ಮಲ್ಲಿ ಹೆಣ್ಮಕ್ಳು ಇರುತ್ತೆ, ನಾವು ಒಂದು ಹೆಣ್ಮಕ್ಳು ಮತ್ತು ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳು ಇರ್ತಾರೆ. ಅದಕ್ಕೆ ಬಹುಶಃ ಅನಿಸುತ್ತೆ ಇವತ್ತು ಈ ಹೆಣ್ಮಕ್ಳಿಗೆಲ್ಲ ಒಂದು ನ್ಯಾಯ ಸಿಗ್ತಿಲ್ಲ. ಇಂಥದ್ದಂತೂ ಘೋರ ಘನಕೃತ್ಯಗಳೆಲ್ಲ ನಡೀತಾ ಇದ್ದಾವೆ. ಸೊ ಇಂತಹದೆಲ್ಲ ಬಚಾವಾಗ್ಲೋಗೋದಕ್ಕೆ ಮೊದಲೇ ಗಂಡು ಹೆಣ್ಣು ಅಂತ ಚೆಕ್ ಮಾಡಿಸಿ, ಹೆಣ್ಣು ಅಂತ ಅಂದರೆ ಅಬೋಷನ್ ಮಾಡಿಸ್ತಿದ್ದಾರೆ ಅಂತ ನನಗನ್ನಿಸುತ್ತೆ ಸ್ನೇಹಿತರೆ. ಸ್ವಲ್ಪ ಮಟ್ಟಿಗೆ ಯೋಚನೆ ಮಾಡಿ ನೋಡಿದ್ರೆ ದಯವಿಟ್ಟು ಎಲ್ಲರೂ ಕೂಡ ಒಗ್ಗೂಡೋಣ, ಈ ಒಂದು ಕೃತ್ಯಕ್ಕೆ ಒಂದು ಒಳ್ಳೆ ನಾಂದಿ ಹಾಡೋಣ. ಈ ನಮ್ಮ ಯೂಟ್ಯೂಬ್ ಫ್ಯಾಮಿಲಿ, ಯೂಟ್ಯೂಬ್ ಇಂಡಸ್ಟ್ರಿ ಏನಿದೆ ಒಂದು ದೊಡ್ಡ ಮಟ್ಟಕ್ಕೆ ಎಲ್ಲರೂ ಕೂಡ ಸಪೋರ್ಟ್ ಆಗಿ ನಿಂತು ಬ್ರದರ್ಗೆ ಸಪೋರ್ಟ್ ಆಗಿರೋಣ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಯಾಕಂದರೆ ಇಲ್ಲಿ ಇಷ್ಟು ವರ್ಷ ಎಳಿಬೇಕಿತ್ತ ಆ ಹುಡುಗಿಗೆ ಆತ್ಮಕ್ಕೆ ಶಾಂತಿ, ನ್ಯಾಯ ಕೊಡ್ಸೋದಕ್ಕೆ. ಎಷ್ಟು ಕಚಡವಾಗಿದೆ ಅಲ್ವಾ ನಮ್ಮ ಭಾರತ ದೇಶ. ಆಮೇಲೆ ಇನ್ನೊಂದು ಇನ್ಫಾರ್ಮೇಷನ್ ಬಂತು, ಬ್ರದರ್ಗೆ 35 ಲಕ್ಷನ ಫಿಟ್ ಮಾಡಿದ್ದಾರೆ ಅಂತ. ಆ 35 ಲಕ್ಷನ ಇಟ್ಕೊಂಡು ಬ್ರದರ್ ಎಲ್ಲೋ ಹೋಗಿ ಆಸ್ಟ್ರೇಲಿಯಾ ಅಥವಾ ಔಟ್ ಆಫ್ ಕಂಟ್ರಿ ಹೋಗಿ, ರಷ್ಯಾನ ಎಲ್ಲೋ ಹೋಗಿ ಸೆಟ್ಲ್ ಆಗ್ಬೋದಿತ್ತಲ್ವಾ? ಯಾಕೆ ಇಲ್ಲೇ ಇರ್ತಿದ್ರು? ಯಾಕೆ ನಮ್ಮ ಜನಗಳು ಎಲ್ಲದಕ್ಕೂ ಒಂದೊಂದು ಕತೆ ಕಟ್ತೀರಾ? ನಿಮ್ಮಲ್ಲಿ ಹೆಣ್ಮಕ್ಳಿದ್ದಾರೆ. ಆ ಹೆಣ್ಣಿಂದ ಒಂದು ಒಳ್ಳೆ ಗೋಕೃತಿ ಆಗಬೇಕಾಗತ್ತೆ, ಒಂದು ಕುಟುಂಬ ನಡೆಸಬೇಕಾಗುತ್ತೆ. ಅನ್ಯಾಯವಾಗಿ ಒಂದು ಹುಡುಗನ ಅಮಾಯಕ, ಏನು ಗೊತ್ತಿಲ್ಲದಿರ್ತಕ್ಕಂಥ ಆ ವ್ಯಕ್ತಿ ಹೆಸರು ಮೇ ಬಿ ಸಂತೋಷ್ ರಾವ್ ಅಂತ ಅನಿಸುತ್ತೆ ನನಗೆ. ಈ ಸಮಯದಲ್ಲಿ ಅವರ ನೇಮ್ ಬರ್ತಿಲ್ಲ. 8-10 ವರ್ಷಗಳ ಕಾಲ ಜೈಲಲ್ಲಿ ಹಾಕ್ಬಿಟ್ರಲ್ರಿ ಪಾಪ. ನ್ಯಾಯಸಮ್ಮತವಾಗಿ ದುಡೀರಿ. ನಾನು ಅದಕ್ಕೋಸ್ಕರ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋದು. ಆದಷ್ಟು ಒಂದು 4 ಜನಕ್ಕೆ ಒಂದು ಒಳ್ಳೆ ಮಾತುಗಳು ತಲುಪಲಿ ಅಂತ. ಅನ್ಯಾಯವಾಗಿ ಆ ವ್ಯಕ್ತಿ ತಾಯಿ ಹೋಗ್ಬಿಟ್ರು ಪಾಪ. ನನ್ನ ಮಗ ಇಂಥ ಕೆಲಸ ಮಾಡಿದ್ದೇನಲ್ಲ ಅಂತ ಹೇಳಿ ನೊಂದು ಆ ಸಂತೋಷ್ ರಾವ್, ಇದೇ ವ್ಯಕ್ತಿ ಒಂದೇ ದಿನಕ್ಕೆ ಆ ಕೃತ್ಯ ಮಾಡಿರ್ತಕ್ಕಂತಹ ಸಂತೋಷ್ ರಾವ್ನ ಹೇಳಿಬಿಟ್ಟು ಕ್ಲಿಯರಾಗಿ ಹೇಳಿದ್ದಾರೆ. ನಮ್ಮ ಸಮೀರ್ ಬ್ರದರ್ ವಿಡಿಯೋ ನೋಡಿ ದಯವಿಟ್ಟು. ಆ ಸಂತೋಷ್ ರಾವ್ನ ಹೇಳ್ಕೊಂಡು ಹೋಗಿ ಚಿತ್ರಹಿಂಸೆ ಕೊಟ್ಟು, ಈತನೇ ಸೌಜನ್ಯನ ಇಷ್ಟು ಮಟ್ಟಿಗೆ ಮಹಾನ್ ಕೃತ್ಯ ಮಾಡಿರೋದು ಅಂತ ಹೇಳಿ ಆ ವ್ಯಕ್ತಿನ ತುಂಬ ಹಿಂಸೆ ಮಾಡಿ ಪ್ರೈವೇಟ್ ಪ್ಲೇಸಿಗೆಲ್ಲ ಬಿಸಿ ನೀರೆಲ್ಲ ಚೆಲ್ತಿದ್ರಂತೆ.
ಎಷ್ಟು ಕೃತ್ಯ ಮಾಡ್ತಿದ್ರಿ ಪೊಲೀಸ್ನವ್ರು ಅಂದರೆ, ಅದಕ್ಕೆ ನಮ್ಮ ದೇಶದಲ್ಲಿ ಪೊಲೀಸ್ನವ್ರು ಅಂದರೆ ಸ್ವಲ್ಪ ಇನ್ನೂ ಪ್ರಾಮಾಣಿಕತೆ ಇಲ್ಲ ಅನ್ನೋ ಮನೋಭಾವನೆ ಹೋಗಿಲ್ಲ ಸ್ನೇಹಿತರೆ. ದಯವಿಟ್ಟು ಇದನ್ನೆಲ್ಲ ನಿಲ್ಲಿಸಿ ಒಂದು ಆ ಹುಡುಗಿಗೆ ಒಂದು ಒಳ್ಳೆ ನ್ಯಾಯ ಇವಾಗಾದರೂ ಕೊಡಿಸಿ. 2012 ಅನಿಸುತ್ತೆ ಮೇ ಬಿ, 2012ರಿಂದ ಇಲ್ಲಿವರೆಗೂ ಬೇಕಿತ್ತ ಕೃತ್ಯನ ಮಣ್ಣು ಮಾಡೋದಿಕ್ಕೆ. ಎಷ್ಟು ಕ್ರಿಟಿಕಲ್ ಆಗಿ ನಾನು ಒಂದು ತಪ್ಪಾಗಿ ತಿಳಿಬೇಡಿ ಸ್ನೇಹಿತರೆ, ಆ ಹುಡುಗಿ ಪ್ರೈವೇಟ್ ಪ್ಲೇಸಿಗೆ ಆ ಸ್ವಾಮ್ ಸಿಗಬಾರ್ದಂತ ಹೇಳಿಬಿಟ್ಟು 9 ಇಂಚು ಮಣ್ಣು ತುಂಬಿದ್ದಾರೆ ಅಂದರೆ ಎಷ್ಟು ಕೃತ್ಯ, ಎಷ್ಟು ಕಟಕರ ದೇಹ ಅದು. ಎಷ್ಟೆಲ್ಲ ಅನ್ಯಾಯ ಮಾಡಿದ್ದಾರೆ, ಎಷ್ಟೆಲ್ಲ ಅನ್ಯಾಯ ಆಗುತ್ತೆ ನಮಗೆ, ನಿಮಗೆ, ಈ ಪ್ರಪಂಚದಲ್ಲಿ ನಮಗೆ, ನಿಮಗೆ, ನಮ್ಮ ಮಕ್ಕಳಿಗೆ ಮುಂದೆ ಬರ್ತಕ್ಕಂತಹ ಎಷ್ಟು ಘನಕೋರಗಳಿಗೆ ನಡೆಯುತ್ತೆ. ಈ ಮೇಲಾಧಿಕಾರಿ, ದೊಡ್ಡ ದೊಡ್ಡ ಅಧಿಕಾರಿಗಳಿದ್ದೀರಲ್ಲ, ದಯವಿಟ್ಟು ನಮ್ಮ ದೇಶದಲ್ಲಿ ಇದುವರೆಗೂ ಯಾವುದೇ ಕೋಮು ಗಲಭೆಗಳು ನಡೆದಿಲ್ವಾ? ಯಾಕೆ ಅದ್ರ ಬಗ್ಗೆ ಏನು ಧ್ವನಿ ಎತ್ತಿಲ್ಲ ನೀವು? ಯಾಕೆ ಧ್ವನಿ ಎತ್ತುತ್ತಿಲ್ಲ? ದಯವಿಟ್ಟು ಒಂದು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮನೆಯಲ್ಲೂ ಹೆಣ್ಮಕ್ಳು ಇರ್ತಾರಲ್ವ, ಒಂದು ಹೆಣ್ಣಿನಿಂದನೇ ಸೃಷ್ಟಿಯಾಗಿ ಬಂದಿರ್ತೀರ. ಇಷ್ಟು ವರ್ಷದಲ್ಲಿ ಯಾವುದೇ ರೀತಿ ಕೋಮು ಗಲಭೆಗಳು ನಡೆದೇ ಇಲ್ವೇ? ನೀವು ಯಾಕೆ ಅದ್ರ ಬಗ್ಗೆ ಧ್ವನಿ ಎತ್ತಿಲ್ಲ? ನಿಲ್ಲೋಣ ಬನ್ನಿ ನಮ್ಮ ಸಮೀರ್ ಬ್ರದರ್ ಜೊತೆ, ಒಂದು ನ್ಯಾಯ ಸಿಗುತ್ತೆ ಒಂದು ಹುಡುಗಿಗೆ. ಮತ್ತೊಂದು ಇಂಥದೊಂದು ಕೃತ್ಯ ಈ ಪ್ರಪಂಚದಲ್ಲಿ ನಡೀಬಾರ್ದು. ಎಷ್ಟೆಷ್ಟು ದೊಡ್ಡ ದೊಡ್ಡ ಕಾರ್ಯಗಳೆಲ್ಲ ಮಾಡ್ತಾ ಇದ್ದೀರಾ ಪ್ರಪಂಚದಲ್ಲಿ, ಒಂದು ಹುಡುಗಿಗೆ ಅಟ್ಲೀಸ್ಟ್ ಒಂದು ನ್ಯಾಯ ಕೊಡಿಸ್ಲಿಕ್ಕೆ ಆಗ್ತಿಲ್ಲ, ಅಲ್ಲಲ್ಲೇ ಮುಚ್ಚಾಕ್ತಿದ್ದೀರಾ ಅಂದರೆ ನಮ್ಮಂತ ನಿಮ್ಮಂತ ಹೆಣ್ಮಕ್ಳು ಹೇಗೆ ಬದುಕಬೇಕು? ಹೇಗೆ ಮಕ್ಕಳನ್ನ ಬೆಳೆಸ್ಬೇಕು? ಇಂಥದ್ದೊಂದು ಕೃತ್ಯ ಎಲ್ಲಿ ಹೋಗಿದೆ ಮೀಡಿಯಾ? ಇಷ್ಟು ವರ್ಷದಿಂದ 10-12 ವರ್ಷದಿಂದ ಎಲ್ಲಿ ಹೋಗಿದೆ ಈ ಮೀಡಿಯಾ? ದಯವಿಟ್ಟು ಬನ್ನಿ, ಧ್ವನಿ ಎತ್ತಿ. ಸಮೀರ್ ಬ್ರದರ್, ನೀವು ಎಲ್ಲೇ ಇರಿ, ಹೇಗೆ ಇರಿ, ಸ್ವಲ್ಪ ಬಿ ಕೇರ್ಫುಲ್, ಸೇಫ್ಟಿಯಾಗಿರಿ. ನಾವೆಲ್ಲರೂ ಕೂಡ, ನಮ್ಮ ಇಡೀ ಯೂಟ್ಯೂಬ್ ಇಂಡಸ್ಟ್ರಿ ನಿಮ್ಮ ಜೊತೆ ಇರುತ್ತೆ. ಯಾವುದಕ್ಕೂ ಭಯ ಪಡಬೇಡಿ, ಒಳ್ಳೆಯದಾಗುತ್ತೆ, ನ್ಯಾಯ ಸಿಗುತ್ತೆ ಅಂತ ಹೇಳಿ ಈ ವಿಡಿಯೋ ಮಾಡಿದ ಉದ್ದೇಶ ಇಷ್ಟೇ. ದಯವಿಟ್ಟು ಒಂದನ್ನು ಅರ್ಥ ಮಾಡಿಕೊಂಡು, ಯಾವುದೇ ರೀತಿ ಧಮ್ಕಿ ಬೆದರಿಕೆ, ತುಂಬ ದುಡ್ಡಿದೆ. ದುಡ್ಡಲ್ಲಿ ನಿಮ್ಮ ಆಯಸ್ಸನ್ನು ಕೊಂಡ್ಕೊಳ್ತೀರಾ. ನಾಳೆ ದಿನ ನಿಮ್ಮ ಮಕ್ಕಳು, ನಿಮ್ಮ ಹೆಂಡತಿ, ನಿಮ್ಮ ತಾಯಿ ಇಂಥ ಪರಿಸ್ಥಿತಿ ಬಂದರೆ ಏನು ಮಾಡ್ತೀರಾ ಸಾಹೇಬ್ರೆ? ಏನು ಮಾಡ್ತೀರಾ? ದಯವಿಟ್ಟು ನಾನು ಹೇಳೋದು ಒಂದೇ, ಏನಕ್ಕೆ ಅಂದರೆ, ನಾನು ಇಷ್ಟು ದಿನ ಏನಕ್ಕೆ ಇದ್ರ ಬಗ್ಗೆ ನಾನು ಮಾತಾಡಲಿಕ್ಕೆ ನನಗೆ ತುಂಬ ದಿನ ಹಿಂದೆನೇ ನನಗೆ ಕೋರಿಕೆ ಬಂತು. ಬಟ್ ಏನಂದರೆ, ಕೆಲವೊಂದಷ್ಟು ಜನ ಲಾಸ್ಟ್ ಇಯರಲ್ಲಿ ಇದ್ರ ಬಗ್ಗೆ ಧ್ವನಿ ಎತ್ತಿದಾಗ ಯೂಟ್ಯೂಬರ್ಸ್ ಅವ್ರದ್ದು ಪೊಲೀಸ್ ಕೇಸ್ ಆಗಿ ಮತ್ತು ನೋಟಿಸ್ ಬಂದು ವಿಡಿಯೋಸ್ನ ಡಿಲೀಟ್ ಮಾಡಬೇಕು, ಇಲ್ಲ ಚಾನಲ್ ಡಿಲೀಟ್ ಆಗುತ್ತೆ, ನಿಮಗೆ ತೊಂದರೆ ಆಗುತ್ತೆ ಅಂತ ಹೇಳಿ ಹೆದರಿಸಿದ್ರಿಂದ ಇದ್ರ ಬಗ್ಗೆ ಒಂದಷ್ಟು ಜನ ಮನಸ್ಸು ಮಾಡಿರಲಿಲ್ಲ. ದಯವಿಟ್ಟು ಎಲ್ಲರೂ ಕೂಡ ನನ್ನ YT ಫ್ಯಾಮಿಲಿಗೆ ನಾನು ಹೃದಯ ತುಂಬಿ ಕೇಳ್ಕೊಳ್ತೀನಿ, ಈ ಒಂದು ಹುಡುಗಿಗೆ ನ್ಯಾಯ ಕೊಡಿಸೋಣ. ದಯವಿಟ್ಟು ಎಲ್ಲರೂ ಕೈ ಜೋಡಿಸಿ. ನಮ್ಮ ಸಮೀರ್ ಬ್ರದರ್ ಅಂತೂ ಇಂತೂ ಹಾಗೆ ಹೀಗೆ ಅಂತ ಹೇಳಿ ಒಂದು ಬಂಡ ಧೈರ್ಯ ಮಾಡಿ ಮುಂದೆ ನಿಂತಿದ್ದಾರೆ. ಅವ್ರ ಜೊತೆ ನಾವು ಕೈ ಜೋಡಿಸೋಣ. ದಯವಿಟ್ಟು ಸ್ನೇಹಿತರೆ, ಎಲ್ಲರೂ ಕೂಡ ಒಂದು ಅರ್ಥ ಮಾಡ್ಕೊಳ್ಳಿ, ಬದುಕು ನಶ್ವರ. 3 ದಿನದ ಬದುಕಲ್ಲಿ ಒಳ್ಳೆ ರೀತಿ ಬದುಕಿ ಹೋಗೋಣ. ನಾನು ಮತ್ತೆ ಹೇಳ್ತಾ ಇರ್ತೀನಿ, ದಯವಿಟ್ಟು ಬೇಡ ಸ್ನೇಹಿತರೆ ಇದೆಲ್ಲ. ಅದಕ್ಕೊಂದು ನ್ಯಾಯ ಕೊಡಿಸ್ಲಿ. ಕರ್ಮ ಇಸ್ ರಿಟರ್ನ್. ನೀವೇನು ಪಾಪ ಪುಣ್ಯ ಮಾಡಿರ್ತೀರೋ ಅದು ರಿಟರ್ನ್ ಆಗೇ ಆಗುತ್ತೆ. 10 ವರ್ಷ ಆಗ್ಬೋದು, ಲೇಟ್ ಆಗ್ಬೋದು, ಬಟ್ ಅದು ರಿಟರ್ನ್ಸ್ ಆಗೇ ಆಗುತ್ತೆ. ಯಾಕೆ ನಾವು ಇಲ್ಲಿ ಯಾವುದೇ ರೀತಿ ಧರ್ಮಸ್ಥಳದ ಬಗ್ಗೆ ಅನ್ಯಾಯವಾಗಿ ಮಾತಾಡ್ತಾ ಇಲ್ಲ, ದೇವಸ್ಥಾನದ ಬಗ್ಗೆ ಅನ್ಯಾಯವಾಗಿ ಮಾತಾಡ್ತಾ ಇಲ್ಲ. ಒಂದು ಒಳ್ಳೆ ಅಲ್ಲಿ ನಡೆದಿರ್ತಕ್ಕಂತಹ ಅನ್ಯಾಯದ ಬಗ್ಗೆ ಎತ್ತಿ ತೋರಿಸಿದ್ದಾರೆ ನಮ್ಮ ಸಮೀರ್ ಬ್ರದರ್. ದಯವಿಟ್ಟು ಎಲ್ಲರೂ ಕೂಡ ಸಪೋರ್ಟ್ ಮಾಡೋಣ. ಬಿ ಸೇಫ್ಟಿ ಬ್ರದರ್, ಸಮೀರ್ ಬ್ರದರ್. ನಾವೆಲ್ಲರೂ ಕೂಡ ನಮ್ಮ ಯೂಟ್ಯೂಬ್ ಚಾನಲಿಂದ, ನಮ್ಮ ಯೂಟ್ಯೂಬ್ ಇಂಡಸ್ಟ್ರಿ ನಿಮ್ಮ ಜೊತೆ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್. ಇಷ್ಟು ದಿನ ಆದಮೇಲೆ ಒಂದು ಹುಡುಗಿಗೆ, ಆ ಒಂದು ಹೆಣ್ಮಗುಗೆ ಒಂದು ನ್ಯಾಯ ಕೊಡಿಸೋದಕ್ಕೆ ಒಂದು ಕಾಲ ಬಂತು ಅಂತ ಒಂದು ಖುಷಿ. ಆದರೆ ಇಂಥ ಖುಷಿನಲ್ಲೂ ಏನೋ ಒಂದು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ವಲ್ಲ ಅನ್ನೋದೊಂದು ನೋವಿದೆ. ದಯವಿಟ್ಟು ಎಲ್ಲರೂ ಕೈ ಜೋಡಿಸೋಣ ಸ್ನೇಹಿತರೆ. ಈ ನನ್ನ ಆಡಿಯನ್ಸ್ ರಿಕ್ವೆಸ್ಟ್ ಮೇರೆಗೆ ನಾನು ಈ ಒಂದು ವಿಡಿಯೋನ ಮಾಡಬೇಕಾಗಿ ಬಂತು.
ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಕೂಡ ಒಂದು ಹೆಣ್ಮಕ್ಳಾಗಿ ಗಂಡು ಮಕ್ಕಳು ಜಾತಿ ಭೇದ ಭಾವ ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ಮನುಷ್ಯ ಜನ್ಮ. ಮನುಷ್ಯ ಆದಷ್ಟು ಒಳ್ಳೆಯದನ್ನು ಸ್ವೀಕರಿಸಿದ್ರೆ ಭಗವಂತ ನಮಗೆ ಒಳ್ಳೆಯದನ್ನು ಕೊಡ್ತಾನೆ. ದಯವಿಟ್ಟು ಎಲ್ಲರೂ ಕೈ ಜೋಡಿಸಿ ಸ್ನೇಹಿತರೆ. ಬ್ರದರ್ ನೀವೆಲ್ಲೇ ಇರಿ, ಹೇಗೆ ಇರಿ, ಸ್ವಲ್ಪ ಕೇರ್ಫುಲ್ ಆಗಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ. ತುಂಬ ನೋವಿನ ಸಂಗತಿ ಇದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆಲ್ ಆಫ್ ಯು.